ನೀವು ಮೊಟ್ಟ ಮೊದಲನಾಗಿ ಡೈರೆಕ್ಟರ್ ಕ್ಯಾಪ್ ತೊಟ್ಟಿದ್ದು ಪ್ರೇಮ. ಒಂದು ಲಕ್ ಅನ್ನೋದು ಹೇಗೆ ಚೇಂಜ್ ಆಗುತ್ತೆ ಒಬ್ಬ ಮನುಷ್ಯನ ಅನ್ನೋದು, ಅದೃಷ್ಟ ಹೋಗಿ ದುರಾದೃಷ್ಟ ಆ ವಿಷಯದಲ್ಲಿ ನನಗೆ ತುಂಬ ಅದು ಒಂದು ನೋವು ಕೊಟ್ಟಿರೋದು. ದರ್ಶನ್ ಅವ್ರ ಹತ್ರ ಹೋಗಿದ್ದೆ, ದರ್ಶನ್ ಅವ್ರ ಹತ್ರ ಮಾತಾಡಿದ್ದೆ, ಅವರಿಗೂ ಫುಲ್ ಖುಷಿಪಟ್ಟರು. ಆಮೇಲೆ ಟೈಟ್ಲು ಏನಾಯಿತು, ಪ್ರೇಮ ಅಂತಲೇ ಇಟ್ಬಿಟ್ಟೆ. ಸರ್ ಅದೇ ಇದು ಫೀಮೇಲ್ ಓರಿಯೆಂಟೆಡ್ ಇದೆಯಲ್ಲ, ಹಾಗಾಗಿ ನೆಕ್ಸ್ಟ್ ಪಿಕ್ಚರ್ ನಾನು ಮಾಡ್ತೀನಿ. ನಾನು ಅವಾಗೇನು ಮಾಡಿದೆ, ಬೇರೆ ಹೀರೋನ ಅನಿವಾರ್ಯತೆ ಇತ್ತು, ನಾನು ಹುಡುಕ್ಲೇಬೇಕಿತ್ತು. ನಮ್ಮ ಅದೃಷ್ಟ ಆವತ್ತು ನಾನು ಸುಮ್ಮನೆ ಆ ಮೇಲ್ ಓರಿಯೆಂಟೆಡ್ ಇಟ್ಕೊಂಡು ದರ್ಶನಿಗೆ ಹಾಕಿ ಮಾಡಿದರೆ ನಾನು ಇವತ್ತು ಟಾಪ್ ಡೈರೆಕ್ಟ್ರಲ್ಲಿ ನಾನು ಒಂದು ಇರ್ತಿದ್ನೋ ಏನೋ ಅಂತ. ಬಟ್ ಫೇಟ್ ಅಂತೀವಲ್ಲ, ಅದು ನನ್ನನ್ನು ಈ ರೀತಿ ಕರ್ಕೊಂಬಂದು ಆ ಪ್ರೇಮದಲ್ಲಿ ಶಿವಧ್ವಜ್ ಬರಂಗಾಯಿತು. ಶಿವಧ್ವಜ್ ಮಾಡಿದ್ರು. ನೂರೊಂದು ನೆನಪು. ಆಟೋಗ್ರಾಫಲ್ಲಿ ಫಸ್ಟು ಆಟೋಗ್ರಾಫ್ ಬಂದಾಗ ನಾನು ಆಲ್ರೆಡಿ ಸುದೀಪ್ ಜೊತೆ ಮಹಾರಾಜ, ತಿರುಪತಿ, ಆಮೇಲೆ ಕಾಶಿ ಫ್ರಮ್ ವಿಲೇಜು ಇದೆಲ್ಲ ಅಸೋಸಿಯೇಟಾಗಿ ವರ್ಕ್ ಮಾಡಿದ್ನಲ್ಲ. ಆವಾಗ ನಾನು ನೋಡ್ತಾ ಇರೋರು ಆ ಪಿಕ್ಚರಲ್ಲೆಲ್ಲ ಇವಂದೇ ಒಂದು ಪ್ರಪಂಚ ಬೆಳೆಸ್ಕೊಂಡಿದ್ದಾನೆ, ಇವಂದೇ ಒಂದು ಇದಿದೆ ಅಂತ ಅವಾಗ ನನಗೆ ಆಟೋಗ್ರಾಫಿಗೆ ಕರೆಸಿದ್ರು. ನಾನು ಆವಾಗ ಬೇರೆ ಪಿಕ್ಚರ್ ಯಾವುದೋ ಒಂದು ಡಬ್ಬಿಂಗ್ ಮಾಡ್ತಾಯಿದ್ದೆ, ಹೋಗೋಕ್ಕಾಗ್ತಿರ್ಲಿಲ್ಲ. ಆಮೇಲೆ ಅವ್ರ ತಾಯಿ ಇದ್ದವರು, ಇಲ್ಲ ಅವ್ನು ಸುರೇಶ ಬಂದಮೇಲೆ ಎಲ್ಲ ಇದು ಮಾಡೋಣ ಅಂತ. ಅಷ್ಟೊತ್ತಿಗೆ ಕನಕಪುರದಲ್ಲಿ ಎಲ್ಲ ಲೊಕೇಶನ್ ನೋಡಿಬಿಟ್ಟಿದ್ರು. ಅಷ್ಟೊತ್ತಿಗೆ ಗಾಂಧಿ ಅಂತ ಅದೇ ತೀರೋದ್ನಲ್ಲ, ದಿನೇಶ್ ಗಾಂಧಿ, ಅವನು ಅರುಣ ಅಂತ ಒಬ್ಬ ಇದ್ದ, ಅವರೆಲ್ಲ ಕೆಲಸ ಮಾಡ್ತಾಯಿದ್ರು. ಸಾಂಗು ಎಲ್ಲ ಆಗಿತ್ತು ಅಂತ ಕಾಣುತ್ತೆ. ಎಲ್ಲ ಮಾಡಿ ಹೋದಾಗ ಅಲ್ಲಿ ನಾನು ಅಷ್ಟೊತ್ತಿಗೆ ಬಂದು ಜಾಯಿನ್ ಆದಮೇಲೆ ನಾನು ಅದೆಲ್ಲ ಕೇಳಿಬಿಟ್ಟು ಇಮ್ಮಿಡಿಯೇಟಾಗಿ ನಾನು ಏನು ಮಾಡಿದೆ, ಕನಕಪುರ ಎಲ್ಲ ಡ್ರೈ ಇದು ಬೇಡ, ಲೊಕೇಶನ್ ಶೂಟ್ ಮಾಡೋದು ಬೇಡ, ನಮ್ಮ ಮಲೆನಾಡು ಕಡೆ ಹೋಗೋಣ ಅಂತ ಅವಾಗ ಆಗುಂಬೆಗೆ ಕರ್ಕೊಂಡೋಗಿ. ಆಗುಂಬೆಯಲ್ಲಿ ಏನಂದರೆ ನನ್ನ ಹೆಂಡತಿ ಬಂದು ರಿಲೇಷನ್ ತುಂಬ ಜನ ಇದ್ದಾರೆ, ಕೊಂಕಣಿ ನನ್ನ ವೈಫು. ಹಾಗಾಗಿ ಅವ್ರ ರಿಲೇಷನ್ಗಳೆಲ್ಲ ತುಂಬ ಇದ್ದಾರೆ. ನನಗೆಲ್ಲ ಆಗುಂಬೆ, ತೀರ್ಥಹಳ್ಳಿ ಆ ಕಡೆ ಎಲ್ಲ ತುಂಬ ಪರಿಚಯ ಇರೋದ್ರಿಂದ ನಾನೇನು ಮಾಡಿದೆ, ಲಾಡ್ಜೆಲ್ಲ ಇಲ್ಲ. ಫಸ್ಟ್ ಹೋಗಿದ್ದೆ, ಅಲ್ಲಿ ಇದು ಮಾಡಿ ಆಟೋಗ್ರಾಫ್ ಮಾಡೋತ್ತಿಗೆ ಅಲ್ಲೆಲ್ಲ ಹೋಗಿ ಎಲ್ಲರ ಮನೇನೂ ಬಿಡಿಸ್ಕೊಂಡು 15 ದಿವಸಕ್ಕೆ ಇಷ್ಟು ದುಡ್ಡು ಕೊಡ್ತೀವಿ ಅಂತ ಹೇಳಿ ಇಲ್ಲಿಂದ ಎಲ್ಲ ತೊಗೊಂಡೋಗಿ ಎಲ್ಲ ಚೆನ್ನಾಗಿ ಅರೇಂಜ್ ಮಾಡಿದ್ವಿ. ಆಗುಂಬೆ ಅದ್ಭುತವಾದ ಲೊಕೇಶನಲ್ಲಿ ನಾವು ಫಸ್ಟ್ ಡೇ ಇಲ್ಲಿ ಮಾಡಿದ್ವಿ ಶೂಟು. ಅದಕ್ಕೆ ಇವರು ಆರ್ಟ್ ಡೈರೆಕ್ಟ್ರಾಗಿ ಬಂದರು, ಶಿವರಾಜ್ ಅವರು. ಅದಕ್ಕೆ ಫಸ್ಟು ನಾವು ಸಾಂಗ್ ಮಾಡಿದ್ವಿ. ಇವರು ಹೇಳ್ತಾರೆ, ಮೀನಾ ಅವ್ರದ್ದೊಂದು ಅರಳುವ ಹೂಗಳೇ, ಅದಕ್ಕೆ ಅಲ್ಲೇ ಸೆಟ್ ಹಾಕಿ ಸೆಂಟ್ ಜಾನ್ಸ್ ಕಾಲೇಜಲ್ಲಿ ಅಂತ ಕಾಣುತ್ತೆ, ಕೋರಮಂಗಲ, ಅಲ್ಲಿ ಸೆಟ್ ಹಾಕಿ ಮಾಡಿದ್ವಿ. ಆವಾಗಲೇ ಸುದೀಪ್ ಅವರು ಪರ್ಫೆಕ್ಟ್ ಆಗಿಬಿಟ್ಟಿದ್ರು. ಯಾಕಂದರೆ ಎಲ್ಲರೂ ಹೇಳ್ತಾರೆ ನೀವೆಲ್ಲ ಇದ್ರಾ ಅಂತ ಹೇಳ್ತಾರೆ, ಇದ್ದೀವಿ ನಿಜ, ಎಲ್ಲರದ್ದು ಸಪೋರ್ಟ್ ಇದೆ. ಬಟ್ ಸುದೀಪ್ ಆಗಲೇ ಮೇಕಿಂಗ್ ಹೇಗೆ ಮಾಡಬೇಕು ಅನ್ನೋದೆಲ್ಲ ಚೆನ್ನಾಗಿ ವಿಷನ್ ಚೆನ್ನಾಗಿತ್ತು. ಅವ್ರು ಆರ್ಟಿಸ್ಟಾಗಿ ಆಗಲೇ ಬೆಳೆದಿದ್ರಲ್ಲ, ಎಲ್ಲ ನಾನೊಬ್ಬ ಟೆಕ್ನಿಷಿಯನ್ ಆಗಿ ಬೆಳೆದ್ರೆ ಅವ್ರು ಆರ್ಟಿಸ್ಟಾಗಿ ಎಲ್ಲ ಡೈರೆಕ್ಟ್ರುಗಳನ್ನು ನೋಡಿದ್ರು, ಸಹ ಕಲಾವಿದರು ನೋಡಿದರು, ಬೇರೆ ಬೇರೆ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ನೋಡಿದರು. ಅವ್ರ ಜೊತೆ ಹೆಂಗೆ ಮಾಡಬೇಕು, ಅವ್ರು ಸಿನಿಮಾ ಮಾಡೋತ್ತಿಗೆ, ಅವರು ಆ್ಯಕ್ಟ್ ಮಾಡೋತ್ತಿಗೆ ಕ್ಯಾಮ್ರಾ ಎಲ್ಲಿದೆ, ಯಾವ ಆ್ಯಂಗಲಲ್ಲಿ ಬರ್ತಾಯಿದೆ, ಅದಕ್ಕೆ ಏನು ಲೆನ್ಸ್ ಹಾಕಿದ್ದಾರೆ. ಆಮೇಲೆ ಬೇಸಿಕಲಿ ನೋಡಿ, ಸುದೀಪು ಹೈಲಿ ಟ್ಯಾಲೆಂಟೆಡ್ಡು. ಆಮೇಲೆ ಅವ್ರ ಜೊತೆ ಸುಮಾರು ಆಟೋಗ್ರಾಫ್ ಮಾಡಿದಾಗ ನೋಡಿ, ನಾನು ಹೇಳ್ತೀನಿ ಸುದೀಪ್ ಅವರಿಗೆ, ಒಂದು ಇವತ್ತಿಗೂ ನಾನು ತುಂಬ ಜನ ಜೊತೆ ವರ್ಕ್ ಮಾಡಿದ್ದೀನಿ, ಡೈರೆಕ್ಟ್ರ್ ಜೊತೆ. ಒಂದು ಜಿಮ್ಮಿ ಜಿಪ್ ಅನ್ನೋದು ಯೂಸ್ ಮಾಡಬೇಕು ಅಂದರೆ ಸುದೀಪ್ ಅವ್ರ ಹತ್ರ ಹೋಗಿ ಕಲಿಬೇಕು. ಕ್ಲೈಮ್ಯಾಕ್ಸ್ಗೆ ಬಂದಿದ್ದೆ ಚೌಲ್ಟ್ರಿಲಿ, ಬನ್ನರ್ಘಟ್ಟ ರೋಡ್, ಅದು ಒಂದು ಶ್ರೀನಿವಾಸ ಮೂರ್ತಿದೊಂದು ದೊಡ್ಡ ಇನ್ಸಿಡೆಂಟ್ ಇದೆ ಅಲ್ಲಿ, ಬೇಡ ಅದು. ಸುದೀಪ್ ಅವ್ರ ಹತ್ರ ಕಲಿಬೇಕ್ರಿ. ಒಂದು ಜಿಮ್ಮಿನ ಹೇಗೆ ಯೂಸ್ ಮಾಡಬೇಕು, ಟ್ರಾಲಿ ಟ್ರ್ಯಾಕ್ ಹೇಗೆ ಯೂಸ್ ಮಾಡಬೇಕು, ಲೆನ್ಸನ್ನು ಯಾವ ಥರ ಯೂಸ್ ಮಾಡಬೇಕು. ಯಾಕಂದರೆ ಅವರು ನಾಲೆಡ್ಜ್ ಓದೋರು, ಬುಕ್ಸ್ ಓದೋರು, ಇಂಜಿನಿಯರು, ಪಿಕ್ಚರು ತುಂಬ ಜಗತ್ತಿನ ಎಲ್ಲ ಸಿನಿಮಾ ನೋಡೋರು. ಶಂಕರ್ನಾಗ್ ಯಾರ ಹತ್ರ ಕೆಲಸ ಮಾಡಿದರು, ದೊಡ್ಡ ಡೈರೆಕ್ಟರ್ ಆಗಲಿಲ್ವಾ? ನಮ್ಮ ರವಿ ಸರ್ ಯಾರ ಹತ್ರ ಮಾಡಿದರು. ಹಾಗಾಗಿ ಯಾರ ಹತ್ರ ಕೆಲಸ ಮಾಡಬೇಕು ಅನ್ನೋದೇನಿಲ್ಲ, ನಮಗೆ ಅನಿವಾರ್ಯತೆ ಇರುತ್ತೆ, ನಮ್ಗೆ ಆ ಥರ ಫೆಸಿಲಿಟೀಸ್ ಇರೋಲ್ಲ. ನಾವು ಕೆಲಸ ಮಾಡಬೇಕು, ಬದುಕಬೇಕು, ಕೆಲಸ ಕಲ್ತಿರ್ತೀವಿ. ಅವರಲ್ಲಿ ಕೆಲವರೆಲ್ಲ ಬಾರ್ನ್ ಬಂದುಬಿಟ್ಟಿರುತ್ತೆ, ಅದೆಲ್ಲ ಸುದೀಪ್ ಅವರಿಗೆ ಅದು ಬಾರ್ನೇ ಬಂದುಬಿಟ್ಟಿತ್ತು. ಹಾಗಾಗಿ ಅವ್ರು ಯಾವ ಥರ ಕೆಲಸ ಕಲಿಬೇಕು ಮಾಡಬೇಕು ಅನ್ನೋ ನೆಸೆಸಿಟಿ ಇರಲ್ಲ. ಆ್ಯಕ್ಟ್ ಮಾಡೋತ್ತಿಗೆ ಎಲ್ಲ ಕಲಿತಾ ಇರೋರು.
ಹಾಗಾಗಿ ಆ ಜಿಮ್ಮಿ ಜಿಪ್ಪು ಹೇಳೋರು, ಇದು ಜಿಮ್ಮಿ ಜಿಪ್ಪು ಟ್ರಾಲಿ ಟ್ರ್ಯಾಕು ಕ್ರೇನ್ ಅಲ್ಲ, 40 ಫೀಟ್ ಕ್ರೇನ್ ಅಲ್ಲ, ಇದೇ ಬೇರೆ ಥರನೇ ಅಂತ ಅದನ್ನು ಚೆನ್ನಾಗೆ ಬಳಸ್ಕೊಳ್ತಾ ಇದ್ರು. ಆ ಸವಿ ನೆನಪು ಸಾಂಗಲು ಚೆನ್ನಾಗಿ ಬಳಸ್ಕೊಂಡ್ರು. ಹಾಗಾಗಿ ಆಟೋಗ್ರಾಫಲ್ಲಿ ಅದನ್ನು ಒಂದು ಟೇಕು ನಾವು ಆಗುಂಬೇಲಿ ಒಂದು ಟೇಕು ಒಂದು ಶಾಟ್ 24 ಟೇಕ್ ತೆಗೆದಿದ್ದಾರೆ. ಅವರು ನೆಗೆಟಿವು ಪರ್ಫೆಕ್ಷನ್ ಬರೋ ತನಕ ಬಿಡ್ತಾ ಇರಲಿಲ್ಲ. ಇನ್ನು ನಿಮ್ಮ ನಿರ್ದೇಶನ ಸುರೇಶಣ್ಣ, ನೀವು ಮೊಟ್ಟ ಮೊದಲನಾಗಿ ಡೈರೆಕ್ಟರ್ ಕ್ಯಾಪ್ ತೊಟ್ಟಿದ್ದು ಪ್ರೇಮ. ನನಗಿನ್ನು ನಾನು ಇವಾಗ ಈ ಟಿ ವಿಲಿ ಕೆಲಸ ಮಾಡ್ತಿದ್ದೆ, ಆ ಸಿನಿಮಾ TV ರೈಟ್ಸ್ ನಾನೇ ಮಾಡಿದ್ದು. ಮೈಸೂರಿನಲ್ಲಿ ನನಗೆ ಚೆನ್ನಾಗಿ ಜ್ಞಾಪಕ ಇದೆ, ಪ್ರೇಮ ಅವರ ಇಂಟ್ರಡಕ್ಷನ್ ಸಾಂಗ್ಗೆ ಒಂದು ಹೀರೋ ಸಾಂಗ್ ಥರ ತೆಗೆದಿದ್ರಿ ನೀವು. ನಮ್ಮ ಮಹಾರಾಜ ಸರ್ಕಲಲ್ಲಿ ಇದರಲ್ಲೆಲ್ಲನೂ ನನಗೆ ಚೆನ್ನಾಗಿ, ನಾವು ಆ ಸಾಂಗಲ್ಲ ಟಾಪ್ 10 ಅಂತ ಪ್ರೋಗ್ರಾಮ್ ಬರೋದು, ಅವಾಗ ನಾವು ಆಗ್ತಾ ಇದ್ವಿ, ಟಾಪ್ 1 ಆಗ್ತಾ ಇದ್ವಿ. ತುಂಬ ವರ್ಷ ಉದಯ ಟಿವಿಲಿ ಬಂತು. ಆಮೇಲೆ ಶಿವಧ್ವಜ್ ಅನ್ನೋ ಒಬ್ಬ ಸ್ವರದ್ರೂಪಿ ನಾಯಕ ನಟನ ಪರಿಚಯ ಮಾಡಿದ್ರಿ ನೋಡಿ. ಅದು ಪ್ರೇಮ ಪಿಕ್ಚರ್ ಆ್ಯಕ್ಚುಲಿ ಅದೊಂದು ಮೇಲ್ ಓರಿಯೆಂಟೆಡ್ ಸಬ್ಜೆಕ್ಟ್ ಮಾಡಿ ಇಟ್ಕೊಂಡಿದ್ದೆ. ಒಂದು ಲಕ್ ಅನ್ನೋದು ಹೇಗೆ ಚೇಂಜ್ ಆಗುತ್ತೆ ಒಬ್ಬ ಮನುಷ್ಯನದು, ಅದೃಷ್ಟ ಹೋಗಿ ದುರಾದೃಷ್ಟ, ಆ ವಿಷಯದಲ್ಲಿ ನನಗೆ ತುಂಬ ಅದು ಒಂದು ನೋವು ಕೊಟ್ಟಿರೋದು. ಅಂದರೆ ಅದು ನನ್ನ ಸ್ವಯಂಕೃತ ಅಪರಾಧ. ಒಂದು ಮೇಲ್ ಓರಿಯೆಂಟೆಡ್ ಆ್ಯಕ್ಷನ್ ಸಿನಿಮಾ ಅದು, ಅದನ್ನು ಮಾಡಿಟ್ಕೊಂಡು ಮೇಲ್ ಹೀರೋ ಮಾಡೋಣ ಅಂತಲೇ ನಾನು ಅವಾಗ ದರ್ಶನ್ ಅವರು ಅವಾಗ ಮೆಜೆಸ್ಟಿಕ್ ಅಂತ ಒಂದು ಸಿನಿಮಾ, ಅದು ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ, ಅವಾಗ ಡಿಸ್ಕಷನ್ ನಡೀತಾ ಇತ್ತು. ಆವಾಗ ದರ್ಶನ್ ಅವ್ರಿಗೆ ಆ ಸಿನಿಮಾ ಮಾಡೋಣ ಹೀರೋ ಆಗಿ ಅಂತ ಹೇಳ್ಬಿಟ್ಟು ಅದನ್ನು ಕತೆ ಮಾಡ್ತಾ ಕೂತಿದ್ವಿ. ಆವಾಗ ಅಷ್ಟೊತ್ತಿಗೆ ಮೆಜೆಸ್ಟಿಕ್ಕು ಶುರು ಆಯಿತು. ನೆಕ್ಸ್ಟ್ ನಾನು ಮಾಡೋಣ ಅಂದ್ಕೊಂಡು ದರ್ಶನ್ ಅವರಿಗೆ ಹೋಗಿ ಒಂದು ಮೀಟ್ ಮಾಡಿಬಿಟ್ಟು, ಆವಾಗ ಅಲ್ಲಿ ಪ್ರಜ್ವಲ್ ಹೋಟ್ಲು ಅಂತಿತ್ತು, ಅಲ್ಲಿ ಪಿ ಎನ್ ಸತ್ಯ ಸುರೇಶಣ್ಣ, ಅವಾಗ ಅವರು ಇನ್ನೊಂದು ಸಿನಿಮಾ ಮಾಡಿದರು, ಫಸ್ಟ್ ಒಂದು ಬನ್ನಿ ಅಣ್ಣ ಇಲ್ಲಿ ಮೀಟ್ ಮಾಡಿಸ್ತೀನಿ, ಸುಂದರ ಪುರುಷ ಅಂತ ಮಾಡಿದರು. ಸುಂದರ ಪುರುಷ ಅಂತ ಮಾಡಿದ್ರು. ಆಯಿತು, ನಾನೊಂದು ಸ್ವಲ್ಪ ಕತೆ ಇಲ್ಲ. ಅಷ್ಟೊತ್ತಿಗೆ ನನಗೇನಾಯಿತು, ಯಾರೋ ಒಬ್ಬರು ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ ಸರ್, ಇವಾಗ ಈ ಸಬ್ಜೆಕ್ಟ್ ಹಾಗೇ ಉಲ್ಟಾ ಮಾಡಿಬಿಟ್ಟು ಫೀಮೇಲ್ ಓರಿಯೆಂಟೆಡ್ ಮಾಡಿ ಅಂದರು. ಮಾಲಾಶ್ರೀ ಆದಮೇಲೆ ಯಾರೂ ಆ್ಯಕ್ಷನ್ ಹೀರೋ ಬಂದಿಲ್ಲ. ಪ್ರೇಮದ ತುಂಬ ಮಾರ್ಕೆಟ್ ಇವಾಗ, ಕನಸುಗಾರ ಹಿಟ್ಟು, ಯಜಮಾನ ಹಿಟ್ಟು ಎಲ್ಲ ಹಿಟ್ಟು, ಪ್ರೇಮನ ಇಟ್ಕೊಂಡು ಒಂದು ಆ್ಯಕ್ಷನ್ ಪಿಕ್ಚರ್ ಮಾಡಿ ಸರ್ ಅಂದರು. ನಾನು ಸುಮ್ಮನಿಲ್ಲಾರ್ದೆ, ಹೌದಲ್ವಾ, ಕರೆಕ್ಟ್ ಅಲ್ವಾ, ಒಂದು ವೆರೈಟಿ ಆಗಿರುತ್ತೆ. ನಾ ಮಾಲಾಶ್ರೀ ಅವರು ಮೇಡಮ್ ಜೊತೆ ರಾಣಿ ಮಹಾರಾಣಿ ಎಲ್ಲ ಮಾಡಿರೋದ್ರಿಂದ ಟ್ರೆಂಡ್ ಹಂಗಿತ್ತು ಒಂದು ವೆರೈಟಿಯಾಗಿರುತ್ತೆ, ನಾನು ನೂರಲ್ಲೊಬ್ಬರು ಆಗಬಾರ್ದು ಅನ್ನೋದು ನನ್ನ ತಲೆಯಲ್ಲಿ ಆ ಥರ ಬಂದು ಆ ಮೇಲ್ ಓರಿಯೆಂಟೆಡ್ ಇದ್ದಿದ್ದು ಇಮ್ಮೇಟಾಗಿ ಕೂತ್ಕೊಂಡು ಉಲ್ಟಾ ಮಾಡಿ ಫೀಮೇಲ್ ಓರಿಯೆಂಟೆಡ್ ಸಬ್ಜೆಕ್ಟ್ ಮಾಡಿ ಪ್ರೇಮ ಅವ್ರಿಗೆ ಹೋಗಿ ಹೇಳಿದೆ. ಪ್ರೇಮ ಓಕೆ ಆಯಿತು. ದರ್ಶನ್ ಅವ್ರ ಹತ್ರ ಹೋಗಿದ್ದೆ, ದರ್ಶನ್ ಅವ್ರ ಹತ್ರ ಮಾತಾಡಿದ್ದೆ, ಅವರಿಗೂ ಫುಲ್ ಖುಷಿಪಟ್ಟರು. ಆಮೇಲೆ ಟೈಟ್ಲು ಏನಾಯಿತು, ಪ್ರೇಮ ಅಂತಲೇ ಇಟ್ಬಿಟ್ಟೆ. ಅಷ್ಟೊತ್ತಿಗೆ ದರ್ಶನ್ ಅವರಿಗೆ ಏನಾಯಿತು, ಮೆಜೆಸ್ಟಿಕ್ ಶೂಟಿಂಗ್ ಸ್ಟಾರ್ಟ್ ಆಯಿತು. ದರ್ಶನ್ ಅವ್ರು ಮಾಡ್ತೀನಿ ಅಂತ ಒಪ್ಕೊಂಡ್ರು. ಸುರೇಶ್ ಗೌಡರು ನಾವು ಎಲ್ಲ ಹೋಗಿ ಅಡ್ವಾನ್ಸು ಮಾತಾಡಿದ್ವಿ. ಆಗೇನಾಯಿತು, ಅವ್ರು ಮೆಜೆಸ್ಟಿಕ್ ಅಂತ ಮಾಡ್ತಾಯಿದ್ರಲ್ಲ, ಅಲ್ಲಿ ನಮ್ಮ ಮಾದೇಶ್ ಅವರೆಲ್ಲ ಇದ್ರಲ್ಲ, ಸತ್ಯ ಎಲ್ಲ, ಅಲ್ಲಿ ಯಾರು ಏನು ಹೇಳಿದ್ರು ಗೊತ್ತಿಲ್ಲ, ನಿಮ್ಮನ್ನು ಇಟ್ಕೊಂಡು ಈ ಥರ ಮೇಲ್ ಓರಿಯೆಂಟೆಡ್ ಸಿನಿಮಾ ನಾವು ಇದು ಮಾಡ್ತಾಯಿದ್ವಿ, ಅವ್ರು ಬಂದಿದೆ ಫೀಮೇಲ್ ಓರಿಯೆಂಟೆಡ್ ಪ್ರೇಮ ಅಂತ ಟೈಟ್ಲ್ ಇಟ್ಕೊಂಡು ಮಾಡ್ತಾಯಿದ್ದಾರೆ, ಅದರೊಳಗೆ ನಿಮಗೇನು ಸ್ಕೋಪ್ ಇರೋಲ್ಲ, ಪ್ರೇಮಂಗೆ ಜಾಸ್ತಿ ಸ್ಕೋಪ್ ಇರುತ್ತೆ, ಹಾಗಾಗಿ ನೀವು ಅದು ಮಾಡದೇ ಇರೋದೇ ಬೆಸ್ಟು ಅಂತ. ದರ್ಶನ್ ವ್ಯೂ ಪಾಯಿಂಟಲ್ಲಿ ಕರೆಕ್ಟ್ ಅನ್ನಿಸ್ತು ಅವರಿಗೆ. ಹಾಗಾಗಿ ಅವ್ರು ಬಂದರು, ಸರ್ ಅದೇ ಇದು ಫೀಮೇಲ್ ಓರಿಯೆಂಟೆಡ್ ಇದೆಯಲ್ಲ, ಹಾಗಾಗಿ ನೆಕ್ಸ್ಟ್ ಪಿಕ್ಚರ್ ನಾನು ಮಾಡ್ತೀನಿ, ನಾನು ಈ ಕತೆ ಚೇಂಜ್ ಮಾಡೋಕ್ಕಾಗಲ್ಲ, ಪ್ರೇಮಂಗೆ ಆಲ್ರೆಡಿ ಅಡ್ವಾನ್ಸ್ ಕೊಟ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಪ್ರೊಡ್ಯೂಸರ್ ಅವಾಗ ಅಲ್ಲಿ ಸುಬ್ರಹ್ಮಣ್ಯ ನಗರದಲ್ಲಿ ಕೃಷ್ಣ ಅಂತ, ರವಿ ಅಂತ, ಅವರಿಬ್ಬರು ಪಾರ್ಟ್ನರಾಗಿ ಸ್ಟಾರ್ಟ್ ಮಾಡಿದ್ರು. ಸುರೇಶ್ ಗೌಡರು ಸಪೋರ್ಟ್ ಮಾಡಿದ್ರು. ಹೋಗಿದ್ದೆ, ಇದಾಯಿತು. ಆಮೇಲೆ ನಾನು ದರ್ಶನ್ ಅವರಿಗೆ ನೋಡಿ ಸರ್, ಯೋಚನೆ ಮಾಡಿ ಸರ್ ಅಂದೆ, ಬೇಡ ಇದು ನನಗೆ ಮೇಲ್ ಓರಿಯೆಂಟೆಡ್, ಯಾಕಂದರೆ ಅವರು ನಮಗೆ ಆ ಥರ ಇದು ಮಾಡಿದ್ದಾರೆ. ಅವ್ರಿಗೆ ಬಿಗಿನಿಂಗು ಅವ್ರ ಮನೇಲಿ ಒಂದು ಮಾತು ಹೇಳಿದ್ರು ಅವ್ರ ತಾಯಿ, ಅವ್ರೇನೋ ಸೀರಿಯಲ್ ಎಲ್ಲ ಮಾಡ್ಕೊಂಡಿದ್ದಾರೆ, ನೀವು ಬಂದು ಸಿನಿಮಾ ಅಂತ ಇದು ಮಾಡಿಬಿಟ್ಟು ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಅವ್ರು ಏನಪ್ಪ ಅಂದಿದ್ರು. ಇಲ್ಲ ಅವಾಗ ಇಲ್ಲ ಅದು ಎತ್ತರಕ್ಕೆ ಅವರು ಎಲ್ಲ ಸಿಕ್ಕಿದೆ, ಎತ್ತರ, ಅದು ದೊಡ್ಡ ಹೀರೋ, ಆ ಥರ ಹೈಟ್ ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲೊಂದು ಸ್ವಲ್ಪ ಅವ್ರ ಬಗ್ಗೆ ಎಲ್ಲರಿಗೂ ಭರವಸೆ ಇದ್ರಿಂದ ನನಗೆ ಆ ಪಿಕ್ಚರ್ ಕ್ಯಾನ್ಸಲ್ ಆಯಿತು. ನನ್ನ ಅನ್ಲಕ್ ಅದು. ನಾನು ಅವಾಗೇನು ಮಾಡಿದೆ, ಬೇರೆ ಹೀರೋನ ಅನಿವಾರ್ಯತೆ ಇತ್ತು, ನಾನು ಹುಡುಕ್ಲೇಬೇಕಿತ್ತು. ಆವಾಗ ಶಿವಧ್ವಜು ಸಖತ್ತು ಪಾಪ್ಯುಲರ್, ಒಂದು ಸೀರಿಯಲ್ ಟಿ ವಿ ಸೀರಿಯಲಲ್ಲಿ ಪಾಪ್ಯುಲರ್ ಆಗಿದ್ದು, ವೆರಿ ಹ್ಯಾಂಡ್ಸಮ್ ಶಶಿಕುಮಾರ್ ಥರ. ಹೌದು, ಶಿವಧ್ವಜ್ ಇತ್ತು. ಶಿವಧ್ವಜಿಗೆ ಆಲ್ರೆಡಿ ನಾನು ಒಂದು ಚಿಕ್ಕದೊಂದು ಸೀರಿಯಲ್ ಮಾಡಿದ್ದೆ, ನನ್ನದಲ್ಲದು ಅಂತ ಏನೋ, ಅದರೊಳಗೆ ಶಿವಧ್ವಜ್ ಆ್ಯಕ್ಟ್ ಮಾಡಿಸಿದ್ದು.
ಹಾಗಾಗಿ ಶಿವಧ್ವಜ್ ಇತ್ತಲ್ಲ ಅದರೊಳಗೆ ಮಾಡಿದ್ರಲ್ಲ ಅಂತ ಆ ಪ್ರೇಮಗೆ ಶಿವಧ್ವಜ್ ಅವ್ರನ್ನ ಕರ್ಕೊಂಬಂದು ಹಾಗಾಗಿ ಆ ಪಿಕ್ಚರಲ್ಲಿ ಶಿವಧ್ವಜ್ ಅವ್ರನ್ನ ಇಂಟ್ರಡ್ಯೂಸ್ ಮಾಡಿಸಿದೆ. ಆ ಪಿಕ್ಚರ್ ಆಯಿತು. ಪಿಕ್ಚರ್ ಆದಮೇಲೆ ನಾವು ಅಂದ್ಕೊಂಡಂಗೆ ಆಗಲಿಲ್ಲ. ಅದು ಸಾಂಗ್ಸು ಎಲ್ಲ ಚೆನ್ನಾಗಿ ಬಂತು, ಫೈಟ್ ಎಲ್ಲ ಮಾಡಿದ್ವಿ, ಮೈಸೂರಲ್ಲೇ ಎಲ್ಲ ಮುಗಿಸಿದ್ವಿ. ಆ ಪಿಕ್ಚರು ನಮ್ಮ ಪಿಕ್ಚರ್ ಶೂಟಿಂಗ್ ಟೈಮಲ್ಲಿ ದರ್ಶನ್ದು ಇದು ರಿಲೀಸ್ ಆಯಿತು, ದರ್ಶನ್ ಅವ್ರದ್ದು ಮೆಜೆಸ್ಟಿಕ್ಕು ಹಿಟ್ಟಾಯಿತು. ಅಲ್ಲಿಗೆ ಬಂದರು, ಸೀದಾ ನಮ್ಮ ಲೊಕೇಶನಿಗೆ ಬಂದು ಗೌರಿಶಂಕರ್ ನಮ್ಮ ಇದಕ್ಕೆ ಕ್ಯಾಮ್ರಾಮನ್, ಅದಕ್ಕೆ ನನ್ನ ಪಿಕ್ಚರಿಗೆ ಪ್ರೇಮಗೆ ಗುರುಗಳಲ್ಲ ಅವರಿಗೆ ಬಂದು ಸರ್ ಜನ ಎಲ್ಲ ಎಂಜಾಯ್ ಮಾಡ್ತಿದ್ದಾರೆ ಸರ್ ಇದಾಯಿತು ಅಂತ ಅವ್ರಿಗೆ ಬಂದು ಆಶೀರ್ವಾದ ತಗೊಂಡೋದ್ರು. ಆವಾಗ ಹೇಳಿದ್ರು ನೆಕ್ಸ್ಟ್ ಪಿಕ್ಚರ್ ಮಾಡೋಣ ಬಿಡಿ, ಬೇಜಾರು ಮಾಡ್ಕೊಂಬಿಡಿ ಅಂತ ಹೇಳಿದ್ರು. ನಮ್ಮ ಅದೃಷ್ಟ ಆವತ್ತು ನಾನು ಸುಮ್ಮನೆ ಆ ಮೇಲ್ ಸಬ್ಜೆಕ್ಟ್ ಮೇಲ್ ಓರಿಯೆಂಟೆಡ್ ಇಟ್ಕೊಂಡು ದರ್ಶನಿಗೆ ಹಾಕಿ ಮಾಡಿದರೆ ನಾನು ಇವಾಗ ಟಾಪ್ ಡೈರೆಕ್ಟ್ರಲ್ಲಿ ನಾನು ಒಂದು ಇರ್ತಿದ್ನೋ ಏನೋ ಅಂತ. ಬಟ್ ಫೇಟ್ ಅಂತೀವಲ್ಲ, ಅದು ನನ್ನನ್ನು ಈ ರೀತಿ ಕರ್ಕೊಂಬಂದು ಆ ಪ್ರೇಮದಲ್ಲಿ ಶಿವಧ್ವಜ್ ಬರಂಗಾಯಿತು. ಶಿವಧ್ವಜ್ ಮಾಡಿದ್ರು. ಅದನ್ನು ನಾನೇನು ಮಾಡಿದೆ, ಅಲ್ಲೂ ನನಗೆ ಲಕ್ ಹೆಂಗೆ ಕೊಡ್ತು ಅಂದರೆ, ಪಿಕ್ಚರ್ ನೋಡಿದ್ದೆ ಎಲ್ಲ ಏರಿಯಾ ಬಿಸ್ನೆಸ್ ಮಾಡಿದ್ವಿ. 34 ಲಕ್ಷಕ್ಕೆ ಸಿನಿಮಾ ಮಾಡಿಸಿದ್ವಿ, 44 ಲಕ್ಷಕ್ಕೆ ಬಿಸ್ನೆಸ್ ಮಾಡಿದ್ವಿ. ಬಿಸ್ನೆಸ್ ಮಾಡ್ತಿದ್ದಂಗೆ ಸಿನಿಮಾ ರಿಲೀಸ್ ಆಗಬೇಕು, ಎಲ್ಲ ಡಿಸ್ಟ್ರಿಬ್ಯೂಟ್ರುಗಳು ಅಡ್ವಾನ್ಸ್ ಕೊಟ್ಟಿದ್ದರು. ನಾಳೆ ರಿಲೀಸು, ಇವತ್ತು ರಾತ್ರಿ ಯಾರೋ ಫೋನ್ ಮಾಡಿಬಿಟ್ಟು ಆ ಪಿಕ್ಚರ್ ತಗೊಂಡ್ರೆ ನಿಮ್ಗೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಧಮಕಿ ಹಾಕಿದ್ರು. ಅವ್ರು ಯಾರು ಚೆಕ್ ಕೊಟ್ಟವ್ರದ್ದೆಲ್ಲ ಲ್ಯಾಪ್ಸ್ ಆಯಿತು, ಯಾರು ಪಿಕ್ಚರ್ ತಗೊಳ್ಳೋಕ್ಕೆ ಬರಲಿಲ್ಲ. ರಾತ್ರಿ ಏನು ಮಾಡಬೇಕು ಅಂತ ತಲೆ ಓಡಲಿಲ್ಲ. ಬಟ್ ಆ ರಿಲೀಸು ಬೆಳಿಗ್ಗೆ ಮಾಡಲೇಬೇಕು ಅಂತ ಫೈನಾನ್ಸರು ಒಬ್ಬರು ಇದ್ದರು, ಅವ್ರನ್ನೆಲ್ಲೋ ಬಚ್ಚಿಟ್ಟಿದ್ರು. ಅವ್ರನ್ನ ಹೋಗಿ ಎಳ್ಕೊಂಬಂದು ಅವ್ರ ಹತ್ರ ಸೈನ್ ಹಾಕ್ಸ್ಕೊಂಡು ಫುಲ್ಲು ಅಲ್ಲೋಗಿ ಪ್ರಸಾದ್ ಲ್ಯಾಬಿಗೆ ಕೊಟ್ಟು ರಾತ್ರಿ 12 ಗಂಟೆಗೆ ಪ್ರಿಂಟ್ ತಂದು ಬೆಳಿಗ್ಗೆ ರಿಲೀಸ್ ಮಾಡಿದೆ ಪಿಕ್ಚರ್. ಅದು ರಿಲೀಸ್ ಆಯಿತು. ನಾವು ಅಂದ್ಕೊಂಡಂಗೆ ಹೋಗಲಿಲ್ಲ. ಡಿಸ್ಟ್ರಿಬ್ಯೂಟ್ರು ಎಲ್ಲ ಕೈ ಕೊಟ್ಟಿದ್ದರಿಂದ ಎಲ್ಲ ನಮಗೆ ಅದು ಲಾಸ್ ಆಯಿತು. ಹಾಗೆ ಟಿ ವಿ ರೈಟ್ಸು ಒಳ್ಳೆ ರೇಟಿಗೆ ಹೋಗಿತ್ತದು. ಟಿ ವಿಲಿ ಮಾತ್ರ ಚೆನ್ನಾಗಿ ಹೋಯ್ತು ಆ ಸಿನಿಮಾ ಪ್ರೇಮ. ಹಾಗಾಗಿ ಆ ಪ್ರೇಮ ಇಷ್ಟೆಲ್ಲ ಯಾಕೆ ಮಾಡಿದ್ದೇನಕ್ಕೆ ಅಂದರೆ ಒಂದು ಇವಾಗ ನೀವು ಒಬ್ಬರು ಕೆಟ್ಟದ್ದು ಬಯಸಿಲ್ಲ, ಒಬ್ಬ ನಿರ್ಮಾಪಕನಿಗೆ ನಿಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಆಗುತ್ತೆ ಉಳ್ಸೋಕ್ಕೆ ಹೋಗಿದ್ದೀರ ಹೊರತು ಇದು ಮಾಡೋಕ್ಕೆ ಹೋಗಿಲ್ಲ. ಆದರೂ ನಿಮ್ಮ ಒಂದು ಸಿನಿಮಾ ಬರುತ್ತೆ ಅಂತಂದಾಗ ನಮ್ಗೆ ಸಪೋರ್ಟ್ ಮಾಡ್ತೀವೋ ಇಲ್ಲವೋ ಸೆಕೆಂಡ್ರಿ, ಅಟ್ಲೀಸ್ಟ್ ತೊಂದರೆ ಮಾಡಬಾರ್ದು. ಆ ತೊಂದರೆಗಳು ಯಾಕೆ? ನಾನು ಯಾರಿಗೂ ನೋಯ್ಸೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ನಾವು ಯಾರು ಕೆಟ್ಟದ್ದು ಮಾಡಿದ್ರು, ನನ್ನ ತಾಯಿ ಯಾವಾಗಲೂ ಹೇಳೋರು, ಯಾರೇ ನಿಂಗೆ ಏನೇ ಕೆಟ್ಟದ್ದು ಮಾಡಿದ್ರು ಆ ಕೆಟ್ಟದ್ದು ಮಾಡೋದು ಮರ್ತುಬಿಡು, ಅವ್ರು ಯಾವುದೋ ಒಂದು ಒಳ್ಳೇದು ಮಾಡಿರ್ತಾರಲ್ಲ ಅದನ್ನು ಮಾತ್ರ ನೀನು ಹೇಳು, ಎಲ್ಲೇ ಆಗಲಿ, ಆವಾಗ ನಿನಗೆ ದೇವರು ಒಂದಲ್ಲ ಒಂದು ಕಡೆ ಒಳ್ಳೇದು ಮಾಡ್ತಾನೆ ಅನ್ನೋರು. ಹಾಗಾಗಿ ನಂಗೆ ಅಲ್ಲಿ ಯಾರ ಮೇಲೂ ನಾನು ಬ್ಲೇಮ್ ಮಾಡೋಕ್ಕೆ ಇಷ್ಟಪಡಲ್ಲ. ಒಬ್ಬರು ಡಿಸ್ಟ್ರಿಬ್ಯೂಟ್ರು ತಗೊಂಡಿದ್ರು, ಅವರು ರಿಲೀಸ್ ಮಾಡ್ತಾನೇ ಇರಲಿಲ್ಲ. ಅವ್ರ ಹೆಸರು ಹೇಳೋಕ್ಕೆ ಬರೋಲ್ಲ, ಇಡೀ ಸುಬ್ರಹ್ಮಣ್ಯ ನಗರಕ್ಕೆ ಗೊತ್ತು. ಅವರಿಗೆ ಕೊಡಲಿಲ್ಲ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ, ಅದು ಅದೇ ಏರಿಯಾದವರು ಪ್ರೊಡ್ಯೂಸರ್ ಇಬ್ಬರು ಆಗಿರೋದ್ರಿಂದ ಈಗ ಈ ಚಿಕ್ಕ ಹುಡುಗರು ನನ್ನ ಮುಂದೆ ಪ್ರೊಡ್ಯೂಸರ್ ಆಗಿಬಿಟ್ರಲ್ಲ ಅನ್ನೋದಕ್ಕೋಸ್ಕರ ಅವರು ಅಲ್ಲಿ ಹೋಗಿ ಡಿಸ್ಟ್ರಿಬ್ಯೂಟ್ರಿಗೆ ಫೋನ್ ಮಾಡಿಬಿಟ್ಟಿದ್ದೆ, ಧಮಕಿ ಹಾಕಿ ಆ ಸಿನಿಮಾ ತಗೊಳ್ಬೇಡ್ರಿ ಅಂತ ಹೇಳಿದ ಉದ್ದೇಶದಿಂದ ನನಗೆ ಆ ಥರ ಆಗಿದ್ದು. ಇಲ್ಲ ಅಂದಿದ್ರೆ ನನಗೆ ಅವತ್ತು 15 ಲಕ್ಷ ನೆಟ್ ಪ್ರಾಫಿಟ್ ಇರೋದು, ನಾನು ಇನ್ನೊಂದು ಸಿನಿಮಾ ಮಾಡೋಕ್ಕೆ ರೆಡಿ ಆಗ್ತಾಯಿದ್ದೆ. ಅಲ್ಲೂ ನನಗೆ ಒಂದು ದರ್ಶನ್ ಹಾಕದೆ ಮಾಡಿದ್ದೆ ನನಗೆ ಕೈ ಕೊಡ್ತು, ಇನ್ನೊಂದು ನನಗೆ ಹಾಕಿದ ದುಡ್ಡು ಬರದೇ ಇರೋದು ದೊಡ್ಡ ಪ್ರಾಬ್ಲಮ್ ಆಯಿತು. ಅದಾದಮೇಲೆ ಭಾರಿ ಒದ್ದಾಟ ಶುರು ಆಯಿತು 2001. ಆ ಜೀವನಗಳು ಸುರೇಶಣ್ಣ, ಅಂದರೆ ಇವಾಗ ನಾನು ಕೂಡ ಅದನ್ನೇ ಅನುಭವಿಸಿದ್ದೀನಿ. ಒಂದು ಸೋಲನ್ನು ಹೊಂಟಿದ್ದೀನಿ ನಿರ್ದೇಶಕನಾಗಿ. ಅದನ್ನು ಹೇಗೆ ಫೇಸ್ ಮಾಡಿದ್ರಿ ಸುರೇಶಣ್ಣ? ಭಗವಂತನಿಗೆ ಗೊತ್ತು. ಸುರೇಶ ನೋಡಪ್ಪ, 2 ಆಪ್ಷನ್ ಇದೆ. ಇವಾಗ ನಾನೊಂದು ಸಿನಿಮಾ ಮಾಡ್ತಾಯಿದ್ದೀನಿ ಮಹಾರಾಜ ಅಂತ, ಸಾಯಿ ಪ್ರಕಾಶ್ ಡೈರೆಕ್ಟ್ರು. ನೀನು ಬಂದು ಅಸೋಸಿಯೇಟಾಗಿ ಕೆಲಸ ಮಾಡಬೇಕು. ಇಲ್ಲ ಗುರು, ನಾನು ಅಸೋಸಿಯೇಟಾಗಿ ಮಾಡಲ್ಲ, ನಾನು ಡೈರೆಕ್ಟ್ರಾಗೆ ಮಾಡೋದು. ಇನ್ಮೇಲೆ ನಾನು ಅಸೋಸಿಯೇಟಾಗಿ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಹೌದಾ, ಹಂಗಾರೆ ಒಂದು ಕೆಲಸ ಮಾಡು, ಮಾಡಿಲ್ಲ ಅಂದರೆ ಇವತ್ತು ನನಗೆ ಅರ್ಜೆಂಟು ಒಂದು ಚೆಕ್ ಆದರೂ ಕೊಡು, ಏನಾದರೂ ಕೊಡು, 11 ಗಂಟೆಗೆ ನನ್ನ ಸಾಲ ಚೆಕ್ ಕೊಟ್ಬಿಡು, ನೀನು ನನ್ನ ಸಾಲ ತೀರಿಸ್ಬಿಡು ಅಂದರು.